ಕೋಟೆಕಲ್ಲೂರು ಚೆನ್ನಕೇಶವ ದೇವಾಲಯದಲ್ಲಿ ಪೂಜೆಗಾಗಿ ಪೈಪೋಟಿ. ತಹಶೀಲ್ದಾರ್ ಸಮ್ಮುಖದಲ್ಲಿ ಮುಜರಾಯಿ ಇಲಾಖೆ ವಶಕ್ಕೆ ಪಡೆಯಲು ನಿರ್ಧಾರ. ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕೋಟೆಕಲ್ಲೂರು ಗ್ರಾಮದ ಬಳಿ ಇರುವ ಪುರಾತನ ಪ್ರಸಿದ್ಧ ಶ್ರೀ ಚೆನ್ನಕೇಶವ ಸ್ವಾಮಿ ದೇವಾಲಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ವೈಕುಂಠ ಏಕಾದಶಿ ಅತ್ಯಂತ ವಿಜೃಂಭಣೆಯಿಂದ ನಡೆಯಬೇಕಾಗಿದ್ದ ಕಾರ್ಯಕ್ರಮ ಪೂಜೆಯ ವಿಚಾರವಾಗಿ ಎರಡು ಗುಂಪುಗಳ ನಡುವೆ ಪ್ರತಿಷ್ಠೆಯ ಸಂಘರ್ಷ ಏರ್ಪಟ್ಟಿದ್ದು, ಪರಿಸ್ಥಿತಿ ತಿಳಿಗೊಳಿಸಲು ತಾಲೂಕು ದಂಡಾಧಿಕಾರಿಗಳ ಸಮ್ಮುಖದಲ್ಲಿ ಸಭೆ ನಡೆಸಿ ದೇವಾಲಯವನ್ನು ಮುಜರಾಯಿ ಇಲಾಖೆ ವಶಕ್ಕೆ ಪಡೆಯುವುದಾಗಿ ತಹಶೀಲ್ದಾರ್ ಜಿಎನ್ ಸುಧೀಂದ್ರ ಅವರು ತಿಳಿಸಿದ್ದಾರೆ. ಡಿಸೆಂಬರ್ 30ರಂದು ನಡೆಯಲಿರುವ ವೈಕುಂಠ ಏಕಾದಶಿ ಹಿನ್ನೆಲೆಯಲ್ಲಿ ದೇವಾಲಯದಲ್ಲಿ ವಿಶೇಷ ಪೂಜೆ ನೆರವೇರಿಸಲು ಎರಡು ಪ್ರತ್ಯೇಕ ಗುಂಪುಗಳು ಸಜ್ಜಾಗಿದ್ದು, ಈ ಎರಡು ಗುಂಪುಗಳು ಪ್ರತ್ಯೇಕ ಟ್ರಸ್ಟ್ ಸಹ ರಚಿಸಿಕೊಂಡಿದ್ದು, ಒಬ್ಬರಿಗಿಂತ ಒಬ್ಬರು ಪೈಪೋಟಿಗೆ ಬಿದ್ದವರಂತೆ ಪ್ರತ್ಯೇಕ ಪೂಜೆ ಹಾಗೂ ಪ್ರತ್ಯೇಕ ಊಟದ ವ್ಯವಸ್ಥೆ ಮಾಡಲು ಮುಂದಾಗಿದ್ದಾರೆ. ಈ ಗಂಭೀರ ಆರೋಪಗಳ ಹಿನ್ನೆಲೆಯಲ್ಲಿ ಗ್ರಾಮದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿತ್ತು. ವಿಷಯ ತಿಳಿಯುತ್ತಿದ್ದಂತೆ ತಹಶೀಲ್ದಾರ್ ಸುಧೀಂದ್ರ ಅವರು ಕಂದಾಯ ಮತ್ತು ಪೊಲೀಸ್ ಅಧಿಕಾರಿಗಳೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ವೇಳೆ ಗ್ರಾಮಸ್ಥರಿಗೆ ಎಚ್ಚರಿಕೆ ನೀಡಿದ ಅಧಿಕಾರಿಗಳು ದೇವಾಲಯವು ಸರ್ಕಾರಿ ಬಿ ಖರಾಬು ಜಾಗದಲ್ಲಿ ನಿರ್ಮಾಣವಾಗಿರುವುದರಿಂದ ಇದನ್ನ ಶೀಘ್ರದಲ್ಲೇ ಮುಜರಾಯಿ ಇಲಾಖೆ ಸೇರ್ಪಡೆ ಮಾಡಲು ಸಿದ್ಧತೆ ನಡೆಸಲಾಗಿದೆ. ಈ ಬಾರಿಯ ವೈಕುಂಠ ಏಕಾದಶಿಯನ್ನ 4 ಗ್ರಾಮಗಳ ಮುಖಂಡರಾದ ಶಂಕರ್ ಪ್ರಸಾದ್, ವೇಮರೆಡ್ಡಿ, ಭಾಸ್ಕರ್ ರೆಡ್ಡಿ, ದೇವದಾಸ್ ಒಟ್ಟಾಗಿ ಸುಸೂತ್ರವಾಗಿ ನೆರವೇರಿಸಬೇಕು. ಪ್ರತ್ಯೇಕ ಊಟದ ವ್ಯವಸ್ಥೆಗಾಗಿ ಹಾಕಲಾಗಿರುವ ಪೆಂಡಾಲ್ಗಳನ್ನು ತಕ್ಷಣ ತೆರವುಗೊಳಿಸಬೇಕು. ಭಕ್ತರು ತರುವ ಪ್ರಸಾದವನ್ನು ದೇವಾಲಯಕ್ಕೆ ನೀಡಬೇಕು. ದೇವಾಲಯದ ಪ್ರಧಾನ ಅರ್ಚಕರಾದ ವರುಣ್ ಸಿ ಅವರು ಅದನ್ನು ವಿತರಿಸಲಿದ್ದಾರೆ. ಅವರ ಸಮ್ಮುಖದಲ್ಲಿ ತಹಶೀಲ್ದಾರ್ ಅವರು ವಹಿಸುತ್ತಾರೆ ಎಂದು. ಒಂದು ವೇಳೆ ಎರಡು ಗುಂಪುಗಳು ಪ್ರತ್ಯೇಕ ವ್ಯವಸ್ಥೆ ಮಾಡಿ ಗೊಂದಲ ಸೃಷ್ಟಿಸಿದರೆ ಸ್ಥಳದಲ್ಲಿ 144 ಸೆಕ್ಷನ್ ಜಾರಿಗೊಳಿಸಿ ಪೂಜೆ ನಡೆಸಲು ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ತಹಶೀಲ್ದಾರ್ ಎಚ್ಚರಿಸಿದ್ದಾರೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುಂಜಾಗ್ರತಾ ಕ್ರಮವಾಗಿ ದೇವಾಲಯದ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಕಲ್ಪಿಸಲಾಗಿದೆ. ನೆಮ್ಮದಿಯಾಗಿ ಒಂದು ಹಬ್ಬ ಮಾಡ್ಕೊಳ್ಳಿ ಅಂತ ಸಾಕಷ್ಟು ಟೈಮ್ ಕೊಟ್ಟೆ. ನೀವು ಯಾರನ್ನು ಅರ್ಥ ಮಾಡ್ಕೊಳ್ಳಿಲ್ಲ. ಈಗ ನಾನು ಪ್ರೊಸೀಜರ್ಸ್ ಆಲ್ರೆಡಿ ನೆನ್ನೆನೆ ಮೆಜರು ಮಾಡಿಸಿದ್ದೀನಿ. ನಿಮ್ಗೆ ಗೊತ್ತಿದೆಯೋ ಇಲ್ವೋ, ಬಂದು ಅಷ್ಟು ಮೆಜರ್ ಮಾಡ್ಕೊಂಡು ಹೋಗಿದ್ದಾರೆ. ಇದು ಬಿ ಖರಾಬಲ್ಲಿರೋ 4 ಗುಂಟೆ ದೇವಸ್ಥಾನ, ಅರ್ಥ ಆಯ್ತಾ? 106 ದೇವಸ್ಥಾನ ತಿರುಪ್ತಿಗೆ 10 ಕೋಟಿ ಕೊಟ್ಟವರು ಇರ್ತಾರೆ. ಒಂದು ಎಕ್ಸಾಂಪಲ್, 15 ಕೋಟಿ ಕೊಟ್ಟವರು ಇರ್ತಾರೆ. ನಂದು ತಿರುಪ್ತಿ ಅಂತ ಹೇಳೋಕ್ಕಾಗಲ್ಲ. ಇಲ್ಲೂ ಅಷ್ಟೇ. ಇದು ಸಂಪೂರ್ಣವಾಗಿ ಈ 4 ಗುಂಟೆ ಬಿ ಖರಾಬಲ್ಲಿರೋ ಜಮೀನು ಅಳತೆ ಮಾಡಿಸಿದ್ದೀನಿ. ಇವತ್ತು ರಿಪೋರ್ಟ್ ಸಿಗುತ್ತೆ. ಅಕಸ್ಮಾತ್ ಅವರಲ್ಲಿ ಎಷ್ಟು ಹೆಚ್ಚು ಕಡಿಮೆ ಏನಾಗುತ್ತೆ ಅಂತ ರಿಪೋರ್ಟ್ ಕೊಟ್ಟಾದ್ಮೇಲೆ ಗೊತ್ತಾಗುತ್ತೆ ಕರೆಕ್ಟಾಗಿ ಪಿಕ್ಚರ್. ಇದು ಏನು ಬಿ ಖರಾಬಲ್ಲಿ ಇದೆಯೋ ಅದು ಸಂಪೂರ್ಣವಾಗಿ ಸರ್ಕಾರಕ್ಕೆ ಸೇರಿರೋ ಜಮೀನು. ಯಾರಿಗೂ ಕೊಡೋಕ್ಕಾಗಲ್ಲ. ನೀವು ಗ್ರಾಮಸ್ಥರಾಗಲಿ ಅಥವಾ ಇನ್ಯಾರೋ ಆಗಲಿ ನಮಗೂ ಅಂತ ಯಾರೊಬ್ಬರು ಕ್ಲೈಮ್ ಮಾಡೋಕ್ಕಾಗಲ್ಲ. ಇದು ಸರ್ಕಾರದ ಸೊತ್ತು. ಸರ್ಕಾರ ಅಂದರೆ ಜನಗಳ ಸೊತ್ತು, ಸಾರ್ವಜನಿಕರ ಸೊತ್ತು. ದಯವಿಟ್ಟು ಗಲಾಟೆಗಳು ಮಾಡ್ಕೊಂಡಿದ್ದೀರಾ. ನೆಮ್ಮದಿಯಾಗಿ ದೇವರಿಗೆ ಕೃಪೆಗೆ ಪಾತ್ರರಾಗೋ ಥರ ಎಲ್ಲರೂ ಸೇರಿ, ಆಯಿತಾ, ಇದನ್ನು ಇದು ಮಾಡಿ. ಇಲ್ಲಿ ಆವರಣದಲ್ಲಾಗಲಿ ಆಚೆ ಆಗಲಿ ಯಾವುದೇ ಯಾರ್ದಾದ್ರು ಕಟ್ಔಟ್ಸ್ ಆಗಲಿ ಇದಾಗಲಿ ಯಾವುದೇ ಒಂದು ಗುಂಪುದು ಏನು ಬೋರ್ಡ್ಸ್ ಹಾಕಂಗಿಲ್ಲ. ಇವ್ರ ವತಿಯಿಂದ ಅವ್ರ ವತಿಯಿಂದ ಅಂತ ಯಾರ್ದು ಏನೂ ಹಾಕಂಗಿಲ್ಲ. ಯಾರಾದರೂ ಏನಾದರೂ ಕಾಂಟ್ರಿಬ್ಯೂಷನ್ ಮಾಡ್ಬೋದು. ನಾವು ಹೂ ಕೊಡ್ತೀವಿ, ನಾವು ಹಣ್ಣು ಕೊಡ್ತೀವಿ, ನಾವು ಪ್ರಸಾದ ಕೊಡ್ತೀವಿ, ಯಾರಾದರೂ ಕೊಡಲಿ ಅಂತೇಳಿ, ಆಯಿತಾ? ಯಾರಾದರೂ ಕೊಡಲಿ. ಆದರೆ ಯಾರೊಬ್ಬರೂ ಈ ಟ್ರಸ್ಟ್ ಆ ಟ್ರಸ್ಟ್ ಏನಿಲ್ಲ. ಎಲ್ಲ ಟ್ರಸ್ಟ್ಗಳು ಬೌಂಡ್ ಟು ಬಿ ಕ್ಯಾನ್ಸಲ್ಡ್. ಇದು ಸರ್ಕಾರದ ಜಮೀನು, ಸರ್ಕಾರದಲ್ಲಿ ದೇವಸ್ಥಾನ. ಇವತ್ತಿರೋ ದೇವಸ್ಥಾನ ಅಲ್ಲ, ಅನಾದಿ ಕಾಲದಿಂದ ಇರೋ ದೇವಸ್ಥಾನ ಇದು, ಆಯಿತಾ? ಇಷ್ಟನ್ನು ನಿಮ್ಗೆಲ್ಲರೂ ತಿಳುವಳಿಕೆ ಇರಲಿ ಅಷ್ಟೇ. ಇಲ್ಲಿ ಎಲ್ಲರೂ ಸೇರಿ ಹಬ್ಬ ಮಾಡಿ. ಯಾವುದೇ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಬಂದರೆ ಕಾನೂನು ಪ್ರಕಾರ ಏನು ಕ್ರಮ ಕೈಗೊಳ್ಳಬೇಕು ನಾನು ಆರ್ಡರ್ ಮಾಡ್ತೀನಿ. ಯಾವುದೇ ಬೋರ್ಡು, ಯಾವುದೇ ಫ್ಲೆಕ್ಸ್, ಇನ್ನೊಂದು ಕಟ್ಟಂಗಿಲ್ಲ. ಯಾವ ಟ್ರಸ್ಟು ಇಲ್ಲ. ನೀವು ಟ್ರಸ್ಟ್ಗಳು ಮಾಡ್ಕೊಂಡಿದ್ರೆ ಕೋರ್ಟ್ಗಳಲ್ಲಿ ಫೈಟ್ ಮಾಡ್ಕೊಳ್ಳಿ. ಉಳಿದಿದ್ದೆಲ್ಲ ವಿಷಯಗಳು ಸರ್ಕಾರದ ಜಮೀನಲ್ಲಿ ಇರೋದ್ರಿಂದ ಮುಂದಿನ ದಿವಸಗಳಲ್ಲಿ ಆದಷ್ಟು ಶಾರ್ಟ್ಲಿ ಸರ್ಕಾರದ ಪ್ರಕಾರ ಏನೇನು ಮಾಡಬೇಕೆಲ್ಲ ನಾನು ಮಾಡ್ತೀನಿ.
ತಾಲೂಕು ಆಡಳಿತದ ವತಿಯಿಂದ ನಾವು ಇನಿಷಿಯೇಟ್ ತಗೊಂತೀವಿ, ನಾವು ಮಾಡ್ತೀವಿ. ಆಯ್ತಾ? ಭಕ್ತಿ ಯಾರ ಭಕ್ತಿ ಎಷ್ಟೆಷ್ಟು ತೋರಿಸ್ಬೋದು ತೋರಿಸ್ಬೋದು. ಏನಾದ್ರು ತೊಂದರೆ ಇದೆಯಾ ಅಂತಂದ್ರೂ ಹೇಳಿ, ಮುಖಂಡರನ್ನ ಇಬ್ಬರನ್ನ ತಗೊಂಡು ಒಂದು ಸಮಿತಿ ಮಾಡಿ. ಸಮಿತಿ ಏನಕ್ಕೆ ಅಂದರೆ ಈ ಲೋಕಲ್ ಇದರಲ್ಲಿ ಸೇವೆಗಳು ಮಾಡೋಕ್ಕೆ, ಇವಾಗ ಕಾಂಟ್ರಿಬ್ಯೂಷನ್ ಎಲ್ಲ ತಗೊಂಡು ಒಂದು ಅದೊಂದು ಮಾಡೋಣ. ಆ್ಯಸ್ ಆಫ್ ನೌ ಇದು 100% ಮುಜರಾಯಿಗೆ ಸೇರಿಸ್ಕೊತೀವಿ. ಮುಜರಾಯಿ ದೇವಸ್ಥಾನ ಆಗಿ ಮಾರ್ಪಾಟನ ಆಲ್ರೆಡಿ ಮುಜರಾಯಿ ಆಗಬೇಕಾಯ್ತು, ಬೈ ಚಾನ್ಸ್ ಬಿಟ್ಟೋಗಿದೆ. ಯಾಕಂದರೆ ಇದಕ್ಕೆ ಎಲ್ಲ ಮುಜರಾಯಿಗೆ ಸೇರಿಸೋಕ್ಕೆ ಎಲ್ಲ ಅರ್ಹತೆಗಳಿದೆ, ಚೆಕ್ ಮಾಡಿದ್ದೀವಿ, ಅದನ್ನ ಕನ್ಫರ್ಮ್ ಮಾಡ್ಕೊತಾ ಇದ್ದೀವಿ, ಎಲ್ಲ ಅದರ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಒಂದು ಸತಿ ಮತ್ತೆ ಇದು ಒಂದು ಯಾವುದೋ ಒಂದು ಟೆಕ್ನಿಕಲ್ ರೀಸನ್ಸ್ ಇಟ್ಕೊಂಡು ಒಬ್ಬರು ಯಾರ ಮೇಲೆ ಅದು ದೌರ್ಜನ್ಯ ಮಾಡೋದು ಇದೆಲ್ಲ ಬೇಡ. ದೇವ್ರ ಕಾರ್ಯನ ಎಲ್ಲರೂ ಸೇರಿ ಒಂದೇ ಮನಸ್ಸಿಂದ ಮಾಡೋಣ. ದೇವಸ್ಥಾನಗಳಿದ್ದು ಯಾವುದನ್ನು ಗೌರ್ಮೆಂಟ್ಗೆ ಹೋಗಲ್ಲ, ದೇವಸ್ಥಾನ ಖರ್ಚಿಗೆ ಬಳಸ್ಬೋದು, ಓಪನ್ ಆಗಿರುತ್ತೆ, ದೇವಸ್ಥಾನದ ಅಕೌಂಟಲ್ಲೇ ಇರುತ್ತೆ, ಏನಕ್ಕಾದ್ರೂ ಬೇಕಾದರೆ ಬಳಸ್ಬೋದು. ಆ ಥರದ ವ್ಯವಸ್ಥೆ ಮಾಡೋಣ. ಒಂದು. ಎರಡನೇದು, ಸಂಪೂರ್ಣವಾಗಿ ಇದು ನಂದು ಅಂತ ಯಾವತ್ತಿಗೂ ಯಾರು ಹೇಳೋಕ್ಕಾಗಲ್ಲ, ಅರ್ಥ ಆಯ್ತಾ? ಬೇಕಾದ್ರೆ ಒಂದು ದೊಡ್ಡ ಬೋರ್ಡ್ ಮಾಡಿಸ್ಬಿಟ್ಟು ಯಾರ್ಯಾರು ಏನೇನು ಕಾಂಟ್ರಿಬ್ಯೂಷನ್ ಬರ್ತೀರಿ ಎಲ್ಲ ಬರ್ದಿಟ್ಬೇಡ, ಅರ್ಥ ಆಯ್ತಾ? ಏನು ಬೇಡ ಸರ್, ದೊಡ್ಡವ್ರು ಮಾಡಿದ್ದಾರೆ, ಯಾರ 4 ಜನಕ್ಕೂ ಒಂದೇ ಆಗಿದೆ.